ಯಾರು ಯೋಗಾಭ್ಯಾಸಕ್ಕೆ ಬರ್ತಾರೆ ಆ ಎಲ್ಲರ ದೈಹಿಕ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅವರಲ್ಲಿ ವಿಕಾಸ ಆಗಬೇಕು. ಸಾಮಾನ್ಯವಾಗಿ ಯೋಗಕ್ಕೆ ಬರುವಂಥವ್ರು ಯಾಕೆ ಬರ್ತಾರೆ ಅಂತ ಹೇಳಿದಾಗ ಹೆಚ್ಚಿನ ಸಂದರ್ಭಗಳಲ್ಲಿ ಅವರ ಆರೋಗ್ಯಕ್ಕೋಸ್ಕರ ಬರ್ತಾರೆ. ಒಂದು, ಆರೋಗ್ಯ ಕೆಟ್ಟಿದೆ, ಅದು ಸರಿ ಮಾಡ್ಕೊಳ್ಬೇಕು, ಅಥವಾ ಆರೋಗ್ಯ ಕೆಡಬಾರದು, ಅದಕ್ಕೋಸ್ಕರ ಯೋಗಾಭ್ಯಾಸ ಮಾಡಬೇಕು. ಅಲ್ಲಿ ಮುಖ್ಯ ಉದ್ದೇಶ ಆರೋಗ್ಯ ಅಂತ ಆಯಿತು. ಹಾಗಿದ್ರೆ ಆರೋಗ್ಯ ಅಂದರೆ ಏನದು ಅನ್ನುವಂತಹ ಚರ್ಚೆ, ಆ ಚಿಂತನೆ ನನ್ನ ಮನಸ್ಸಲ್ಲಿ ಪದೇ ಪದೇ ಬರ್ತಾ ಇತ್ತು. ಹೀಗೆ ಆರೋಗ್ಯ ಏನು ಅಂತ ಸ್ವಲ್ಪ ಅಧ್ಯಯನ ಮಾಡೋಕ್ಕೆ ಹೊರಟಾಗ ಅದಕ್ಕೋಸ್ಕರ ಆಯುರ್ವೇದ ಗ್ರಂಥಗಳನ್ನು ಅರ್ಥ ಆಗೋ ಮಟ್ಟಿಗೆ ಒಂದಷ್ಟು ಅಧ್ಯಯನ ಮಾಡೋಕೆ ಪ್ರಾರಂಭ ಮಾಡ್ತಾ ಹೋದೆ. ಅಲ್ಲಿ ನನಗೆ ಒಂದು ಶಬ್ದ ಕಣ್ಣಿಗೆ ಕಾಣಿಸ್ತು. ಅಲ್ಲಿ ಕಡೆಯಲ್ಲಿ ಸ್ವಸ್ಥ ಅಂತ ಇದೆ. ಆ ವ್ಯಾಖ್ಯಾನ ನೋಡಿದಾಗ ಅಲ್ಲಿ ಬರುವಂಥದ್ದು ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯವಿಧೀಯತೆ ಅನ್ನುವಂಥದ್ದು ಅಲ್ಲಿ ಒಂದು ಶ್ಲೋಕವನ್ನು ನೋಡಿದೆ. ಅದೇನು ಹೇಳ್ತಾ ಇದೆ ಅಂತಂದರೆ, ಸಮದೋಷ ವಾತ ಪಿತ್ತ ಕಫ ಸಮವಾಗಿರಬೇಕು. ಸಮಧಾತು 7 ಧಾತುಗಳಿದೆ, ರಸ ರಕ್ತ ಮಾಂಸ, ಹೀಗೆ 7 ಧಾತುಗಳಿದೆ, ಸಮವಾಗಿರಬೇಕು. ಮಲಕ್ರಿಯ ಅದು ಸಮವಾಗಿರಬೇಕು. ಮಲ ಅಂತ ಹೇಳಿದಾಗ ಅಲ್ಲಿ ಮಲ ಇರುವುದು, ಮೂತ್ರ ಇರುವಂಥದ್ದು ಇರ್ಬೋದು, ಅದರ ಹೊರ ಹೋಗುವಂಥ ಪ್ರಕ್ರಿಯೆಗಳು ಸಮವಾಗಿರಬೇಕು. ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಅಂತ ಹೇಳಿದರು. ಅಂದರೆ ಆತ್ಮ ಇಂದ್ರಿಯ ಮನಸ್ಸುಗಳು ಕೂಡ ಅದು ಪ್ರಸನ್ನವಾಗಿರಬೇಕು. ಅಂಥವ್ರನ್ನ ನಾವು ಸ್ವಸ್ಥ ಅಂತ ಕರಿಬಹುದು ಅಂತ ಹೇಳಿದರು. ಅಂದರೆ ಸ್ವಸ್ಥ ಅನ್ನುವಂಥದ್ದು ಇವತ್ತು ನಾವು ಹೇಳುವಂಥ ರೋಗ ಇಲ್ಲದಿರುವುದು ಸ್ವಸ್ಥ ಅಲ್ಲ. ನನಗೆ ಇವತ್ತು ಹೊಟ್ಟೆ ನೋವು ಇಲ್ಲ, ಹಾರ್ಟಿನ ತೊಂದರೆ ಇಲ್ಲ, ಡಯಾಬಿಟಿಸ್ ಇಲ್ಲ, ಹಾಗೆ ನಾನು ಸ್ವಸ್ಥ ಅಲ್ಲ. ನಾನು ಸ್ವಸ್ಥ ಆಗಬೇಕು ಅಂತ ಆದರೆ ಆತ್ಮ ಇಂದ್ರಿಯ ಮನಸ್ಸುಗಳು ಸ್ವಸ್ಥವಾಗಿರಬೇಕು. ಅದು ಅದರದ್ದೇ ಆದಂಥ ಕೆಲಸವನ್ನು ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಈ ಶ್ಲೋಕ ನನ್ನ ಗಮನ ಸೆಳೆಯಿತು. 2021ರಲ್ಲಿ ಅದಕ್ಕೊಂದು ರೂಪ ಸಿಕ್ತು ಅಂತ ಹೇಳ್ಬೋದು. ಡಾಕ್ಟರ್ ಸುವರ್ಣೇಂದ್ರ ನಮ್ಮ ಜೊತೆಗೆ ಏನಿದ್ರು, ಅವರು ಕೆಲಸಕ್ಕೋಸ್ಕರ ನಮ್ಮಲ್ಲಿ ಬಂದಾಗ ನಾನು ಅವ್ರಿಗೆ ಕೇಳಿದೆ, ನಿಮಗೆ ಈ ವಿಷಯಕ್ಕೆ ಆಸಕ್ತಿ ಇದೆಯಾ ಅಂತ ಕೇಳಿದೆ. ಈ ಪ್ರಕಲ್ಪವನ್ನು ನೀವು ಅದನ್ನು ಮುಂದುವರೆಸಿ ಹೋಗಬೇಕು, ಆಗ್ಬೋದು ಅಂತ ಹೇಳಿದ್ರು. ಹೀಗೆ ಈ ಚರ್ಚೆಯ ಫಲಿತಾಂಶವಾಗಿ ಸ್ವಾಸ್ಥ್ಯ ಭಾರತಿ 2021ರಲ್ಲಿ ಪ್ರಾರಂಭ ಆಯಿತು. ಆಸ್ಪತ್ರೆಯಲ್ಲಿ ಪ್ರಾರಂಭ ಆಗಿರುವಂತಹ ಆ ಲೈಫ್ ಸ್ಟೈಲ್ ಕ್ಲಿನಿಕ್ ಅಂತ ಏನಿದೆ, ಅದು ಸ್ವಾಸ್ಥ್ಯ ಭಾರತೀಯದೇ ವಿಷಯವೇ ಅಲ್ಲಿರುವಂಥದ್ದು. ಅಲ್ಲಿ ನಾವು ಸಾಕಷ್ಟು ಚರ್ಚೆಗಳು ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ಕೊನೆಗೂ ಪ್ರಮುಖ ಇರುವಂಥದ್ದು ಮನಸ್ಸು ಆರೋಗ್ಯವಾಗಿದ್ದರೆ ಅವನ ಉಳಿದೆಲ್ಲ ದೈಹಿಕ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗುತ್ತಾ ಹೋಗುತ್ತೆ. ಇವತ್ತಿನ ಯಾವುದೇ ವೈದ್ಯರ ಹತ್ರ ಹೋದರೆ ಅವ್ರು ಹೇಳುವಂಥದ್ದು, ನೀವು ಸ್ಟ್ರೆಸ್ ಇದೆಯಾ ಅಂತ ಕೇಳ್ತಾರೆ. ಸ್ಟ್ರೆಸ್ ಇದೆ ಅಂತ ಹೇಳಿದಾಗ ಅದು ಆ ಕಾಯಿಲೆಗಳ ಮೂಲ ಕಾರಣಗಳಲ್ಲಿ ಅದು ಒಂದಾಗಿರುತ್ತೆ. ಅದೇ ಅಲ್ಲ, ಅದು ಮೂಲ ಕಾರಣವಾಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮ ಮನಸ್ಸು ಯಾಕೆ ವಿಕಾರಗೊಳ್ಳುತ್ತೆ, ಮನಸ್ಸು ಹಾಳಾಗೋದಕ್ಕೆ ಕಾರಣಗಳು ಏನು? ಇವತ್ತು ಯಾರೊಬ್ಬ ಮನೋವಿಜ್ಞಾನಿತ ಹೋದರೂ ಸಹಿತ ಅವ್ರು ಹೇಳುವಂಥದ್ದೇನು, ಸ್ಟ್ರೆಸ್ ಇದೆ, ಅದಕ್ಕೋಸ್ಕರ ಏನು ಮಾಡಬೇಕು? ಒಂದು, ಪ್ರಾಣಾಯಾಮ ಮಾಡಿ ಅಂತ ಅವರು ಹೇಳ್ತಾರೆ, ಅದಕ್ಕೆ ಮೆಡಿಸಿನ್ ತಗೊಳ್ಳಿ ಅಂತ ಹೇಳ್ತಾರೆ, ಅಥವಾ ಕೌನ್ಸಿಲಿಂಗ್ ಮಾಡ್ತಾರೆ. ಬಂದಿರುವ ಸ್ಟ್ರೆಸ್ಸಿಗೆ ಅವ್ರ ಪರಿಹಾರನ ಹೇಳ್ತಾರೆ. ಅದೇ ಸ್ಟ್ರೆಸ್ ಯಾಕೆ ಬಂತು ಅಂತ ಯಾರು ಹೇಳ್ತಾನೆ ಇಲ್ಲ. ಈಗಾಗ ಸ್ವಾಸ್ಥ್ಯ ಭಾರತಿ ಅಥವಾ ಲೈಫ್ ಸ್ಟೈಲ್ ಕ್ಲಿನಿಕ್ ಹೇಳ್ತಾ ಇರುವಂಥದ್ದು ನಾವು ಇದನ್ನ. ಈಗಾಗ ಅಲ್ಲಿ ಸ್ಟ್ರೆಸ್ ಯಾಕೆ ಬಂತು, ಯಾವ ಕಾರಣದಿಂದ ಬಂತು, ಆ ಕಾರಣಕ್ಕೆ ಪರಿಹಾರ ಸಿಕ್ತು ಅಂತ ಆದರೆ ಆಗ ನಿಮಗೆ ಸ್ಟ್ರೆಸ್ ಮುಂದಕ್ಕೆ ಬರೋದೇ ಇಲ್ಲ. ಈಗ ನಾವು ಉದಾಹರಣೆಗೆ ಹೇಳ್ತೀವಿ ಅರಿಷಡ್ವರ್ಗಗಳು ಅಂತ ಹೇಳ್ತೀವಿ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಈ ಥರದನ್ನು ಹೇಳ್ತೀವಿ. ಈ ಅರಿಷಡ್ವರ್ಗಗಳು ಏನಿದೆ, ಇದೆಲ್ಲ ಮನುಷ್ಯನಲ್ಲಿ ಇರುವಂಥದ್ದೇನೆ. ಇದು ಇಲ್ಲ ಅಂತ ಹೇಳಿ ಸಾಧ್ಯ ಇಲ್ವೇ ಈಗಾಗ. ಬಹುಶಃ ಅದಿಲ್ಲ ಅಂದ್ರೆ ಮನುಷ್ಯನೇ ಆಗಿರೋಕ್ಕೆ ಸಾಧ್ಯನೇ ಈಗಾಗ. ಆದರೆ ಎಷ್ಟು ಇದೆ ಅದು, ಎಷ್ಟು ಇರಬೇಕದು? ಇದು ಯಾವಾಗ ಮಿತಿ ಮೀರಿದಾಗ ಅದೆಲ್ಲವೂ ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಈಗಾಗ. ಅದಕ್ಕೋಸ್ಕರವಾಗಿ ಸ್ವಾಸ್ಥ್ಯ ಭಾರತಿ ಅಥವಾ ಲೈಫ್ ಸ್ಟೈಲ್ ಕ್ಲಿನಿಕ್ ಏನು ಹೇಳ್ತಾ ಇದೆ, ಅದು ಇದನ್ನು ಹೇಳುವಂಥದ್ದು. ನಾವು ನಮ್ಮ ಅರಿಷಡ್ವರ್ಗಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗಬೇಕು. ಈ ಅರಿಷಡ್ವರ್ಗಗಳು ಅದು ನಮ್ಮ ಶತ್ರುಗಳು ಈಗಾಗ ಜಾಸ್ತಿ ಆದಾಗ ಅದನ್ನು ಹೇಗೆ ಹತೋಟಿಯಲ್ಲಿ ಇಡುವುದರ ಮೂಲಕ ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬಹುದು, ನಮ್ಮ ಒಳ್ಳೆಯ ಆಹಾರಗಳು ತಗೊಳ್ಳೋದ್ರ ಮೂಲಕ ನಮ್ಮ ದೈಹಿಕ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೋದು, ಇದೆಲ್ಲವನ್ನು ಹೇಗೆ ಇರಬೇಕು ಅನ್ನೋದನ್ನು ಇವತ್ತು ಲೈಫ್ ಸ್ಟೈಲ್ ಕ್ಲಿನಿಕ್ ಹೇಳುತ್ತೆ. ಅದಕ್ಕೆ ಮೂಲ ಪ್ರೇರಣೆ ಸ್ವಾಸ್ಥ್ಯ ಭಾರತಿನೇ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ಇನ್ನೂ ಜಾಗೃತಿ ನಿರ್ಮಾಣ ಆಗಬೇಕು. ಮೊದಲನೇದಾಗಿ ಮಾಡ್ತಾ ಹೋಗಿರುವಂಥದ್ದು ವಿಷಯ ಸಂಗ್ರಹಣೆ. ಯಾಕೆಂದರೆ ಹೊಸ ವಿಷಯ ಅದರಲ್ಲಿ ಯಾವುದು ಇಲ್ವೇ ಈಗಾಗ. ಎಲ್ಲ ವಿಷಯಗಳು ಇವತ್ತು ನಮ್ಮ ಗ್ರಂಥಗಳಲ್ಲಿ ಇದ್ದೇ ಈಗಾಗ. ಅರೆ ಯಾವ ಗ್ರಂಥದಲ್ಲಿ ಎಲ್ಲೆಲ್ಲಿ ಏನೇನಿದೆ ಸಂಗ್ರಹ ಮಾಡೋ ಕೆಲಸವನ್ನು ಸ್ವಾಸ್ಥ್ಯ ಭಾರತಿ ಇವತ್ತು ಮಾಡ್ತಾ ಬಂದಿದೆ ಈಗಾಗ. ಎರಡನೇದಾಗಿ ಈ ವಿಷಯ ಸಂಗ್ರಹಣೆ ಆದ ನಂತರದಲ್ಲಿ ಅದನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅಥವಾ ಇಡೀ ಸಮಾಜಕ್ಕೆ ಅಂತ ಕರೆಯೋಣಬೇಕಾದ್ರೆ ಅವರಿಗೆ ಇದನ್ನು ಯಾವ ರೀತಿ ಹೇಳಬೇಕು ಅನ್ನುವ ಒಂದು ಚರ್ಚೆನೂ ಆ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಆಗಿದೆ. ಉದಾಹರಣೆ ಹೇಳೋದಾದರೆ, ಇವತ್ತು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ನಾವು ಜಾಗೃತಿ ನಿರ್ಮಾಣ ಮಾಡಬೇಕು. ಶಾಲೆಯ ವಿದ್ಯಾರ್ಥಿ ಹೇಳಬೇಕು ಅಂತ ಆದರೆ ಅವರಿಗೆ ಯಾವ ಹಂತದಲ್ಲಿ ಹೇಳಬೇಕು, ಎಷ್ಟು ಹೇಳಬೇಕು. ಯಾವುದೇ ಒಂದು ವಿಷಯವನ್ನು ನಾವೀಗ ಹೇಗೆ ಒಂದು ಗಣಿತವನ್ನು 4ನೇ ತರಗತಿ ಹೇಳುವ ಗಣಿತನೂ ಅಥವಾ PUC ಡಿಗ್ರಿ ಹೋದ ಹೇಳುವ ಗಣಿತನೂ ಕೂಡ ಅದು ಎಲ್ಲವೂ ಗಣಿತನೇ. ಆದರೆ ಹೇಳುವ ರೀತಿ ಬೇರೆ, ಆ ಸ್ತರ ಬೇರೆ ಬೇರೆ ಇರುತ್ತೆ. ಹಾಗೆಯೇ ಈ ಸ್ವಾಸ್ಥ್ಯದ ಬಗ್ಗೆ ಅರಿವನ್ನು ನಿರ್ಮಾಣ ಮಾಡುವುದು ಆ ವಯಸ್ಸಿಗೆ ಅನುಗುಣವಾಗಿ ಅದನ್ನು ಹೇಳಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ಸನ್ನು ಮಾಡಬೇಕು ಅನ್ನೋದು ನಮ್ಮ ಚರ್ಚೆಗಳು ನಡೀತಾ ಈಗ. ಎರಡನೇ ಭಾಗದಲ್ಲಿ ಇದನ್ನು ಹೇಳಬೇಕಾದ್ರೆ ಕೇವಲ ನೇರ ವಿಷಯ ಹೇಳಿದಾಗ ಅದು ಅಷ್ಟು ಆಸಕ್ತಿಕರ ಅಲ್ಲದೇ ಇರಬಹುದು. ಅದಕ್ಕೋಸ್ಕರವಾಗಿ ಕಥೆಗಳ ಮೂಲಕ ಹೇಳಬೇಕಾಗಬಹುದು. ಹಾಗೆ ಕಥೆಗಳ ಸಂಗ್ರಹವನ್ನು ಮಾಡ್ತಾ ನಾವು ಇದಕ್ಕಾಗ ಅದು ಇತಿಹಾಸ ಕಂಡು ಬರುವಂಥದ್ದು ಇರ್ಬೋದು,
ಪುರಾಣಗಳಲ್ಲಿ ಇರ್ಬೋದು, ರಾಮಾಯಣ ಮಹಾಭಾರತದಲ್ಲಿ ಇರ್ಬೋದು, ಹೀಗೆ ಎಲ್ಲೆಲ್ಲಿ ಇದಕ್ಕೆ ಪೂರಕವಾದಂಥ ಕಥೆಗಳು ಸಿಗುತ್ತೋ ಆ ಕಥೆ ಸಂಗ್ರಹ ಮಾಡ್ತಾ ಹೋಗ್ತೇವೆ. ಆ ಕಥೆಗಳನ್ನು ಅವ್ರಿಗೆ ಹೇಳೋ ಮೂಲಕ ಆಸಕ್ತಿ ನಿರ್ಮಾಣ ಮಾಡುವಂಥ ಪ್ರಯತ್ನ. ಹೀಗೆ ಸಣ್ಣ ಸಣ್ಣ ಪುಟ್ಟ ವಿಡಿಯೋಗಳ ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಈಗ. ಹೀಗೆ ಬೇರೆ ಬೇರೆ ಮುಖಗಳಲ್ಲಿ ನಾವು ಇದನ್ನು ಹೇಳಬೇಕು. ಆದರೆ ನಮ್ಮ ಚಿಂತನೆ ಇನ್ನೊಂದು ಇರೋದೇನು ಈಗ, ನಾವು ಆಯುರ್ವೇದದಲ್ಲಿ ಹೇಳಿದೆ ಅದಕ್ಕೆ ಹೀಗೆ ಮಾಡಿ ಅಂತೇಳಿ ಇವತ್ತು ಯಾರೂ ಮಾಡಲ್ಲ. ಅದಕ್ಕೋಸ್ಕರ ಇವತ್ತಿನ ಜನರೇಷನಿಗೆ ಅರ್ಥ ಆಗುವ ರೀತಿಯಲ್ಲಿ, ಅರ್ಥ ಆಗುವ ಶಬ್ದಗಳಲ್ಲಿ ಅದನ್ನು ಹೇಳಬೇಕು. ಆಯುರ್ವೇದದಲ್ಲಿ ಸ್ವಸ್ಥ ಅಂದರೆ ಇವತ್ತು ಜನಕ್ಕೆ ಅರ್ಥ ಆಗಲ್ಲ, ಇಲ್ಲಿ ಹೆಲ್ತ್ ಅಂದರೆ ಜನಕ್ಕೆ ಅರ್ಥ ಆಗುತ್ತೆ. ಅಂತರ ತುಂಬ ಇದೆ, ಇರಲಿ. ಆದರೂ ಕೊನೆ ಪಕ್ಷ ನೀವು ಸ್ವಸ್ಥ ಅಂದರೆ ತುಂಬ ಜನಕ್ಕೆ ಅವ್ರು ಕೇಳಬೇಕು ಅಂತ ಅನಿಸಲ್ಲ. ಹೆಲ್ತ್ ಅಂದರೆ ಬಹಳ ಬೇಗ ಆಸಕ್ತಿ ನಿರ್ಮಾಣ ಆಗುತ್ತೆ. ಹೀಗೆ ಅವರಿಗೆ ಆಸಕ್ತಿ ನಿರ್ಮಾಣ ಆಗುವಂಥ ಶಬ್ದಗಳು ಯಾವುದು, ಆ ಶಬ್ದಗಳಲ್ಲಿ ಬಳಕೆ ನಾವು ಮಾಡಬೇಕು. ಮತ್ತು ಅದನ್ನು ಅವರಿಗೆ ಅರ್ಥ ಆಗುವ ಸರಳವಾಗಿ ಇರಬೇಕು. ಈ ರೀತಿ ಮಾಡುವಂಥ ಪ್ಲಾನಿಂಗನ್ನು ಸ್ವಾಸ್ಥ್ಯ ಭಾರತಿ ಮಾಡ್ತಾ ಇದೆ.